ಈ ಡೆವಲಪ್ಮೆಂಟ್ ಇಲ್ಲ ಅಂದಿದ್ರೆ ಮೊದಲನೇ ಸುದ್ದಿಯಾಗಿನೇ ಉತ್ತರ ಕರ್ನಾಟಕದ ನಮ್ಮ ಜೋಳದ ರೊಟ್ಟಿ ಇದೆಯಲ್ಲ ಆ ವಿಚಾರನೇ ತಗೊಳ್ಬೋದಾಗಿತ್ತು. ಇರಲಿ, ಆಮೇಲೆ ಬರೋಣ ಅದಕ್ಕೆ. ಜೋಳದ ರೊಟ್ಟಿ ಇನ್ನು ರಾಜ್ಯ ರಾಜಕಾರಣದಲ್ಲಿ ಇಲ್ಲೇ ಆಗ್ತಾ ಇರುವಂಥ ರೊಟ್ಟಿ ಬಡಿಯೋದನ್ನು ನೋಡೋಣಂತೆ, ಯಾರ್ಯಾರಿಗೆ ಬಡಿತಾ ಇದ್ದಾರೆ ಅಂಥೇಳಿ. ಸೆಪ್ಟೆಂಬರ್ ಕ್ರಾಂತಿ ಅನ್ನುವಂಥ ಭವಿಷ್ಯ ನುಡಿದ್ರಲ್ಲ, ಈಗ ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಮಹತ್ವದ ಚರ್ಚೆ ಅಂತೆ. ಅದು ಏನು ಮಾಡ್ತಾರೋ ಗೊತ್ತಿಲ್ಲ. ಇನ್ನೆರಡು ತಿಂಗಳಷ್ಟೇ ಬಾಕಿ ಅಂತೆ. ಹಿರಿಯ ಸಚಿವ ಕೆ ಎನ್ ರಾಜಣ್ಣ ನೀಡಿರುವ ಹೇಳಿಕೆ ಸದ್ಯ ರಾಜಕಾರಣದಲ್ಲಿ ನಾನಾ ಆಯಾಮದಲ್ಲಿ ವಿಶ್ಲೇಷಣೆ ಆಗ್ತಿದೆ ಅಂತೆ. ಹೌದಾ? ಸೆಪ್ಟೆಂಬರ್ ಕ್ರಾಂತಿಗೆ ಸಚಿವರು ಶಾಸಕರು ತಮ್ಮದೇ ಆದ ಧಾಟಿಯಲ್ಲಿ ಸಮರ್ಥನೆ ಕೊಡ್ತಾ ಇದ್ದಾರೆ. ಹಾಗಿದ್ದಾಗ ಏನು ಬದಲಾವಣೆ ಅನ್ನುವಂಥ ಕುತೂಹಲ ಎಲ್ಲರಲ್ಲೂ ಇದೆ. ಬಿಜೆಪಿ ನಾಯಕರಂತೂ ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ಅವ್ರಿಗೆ ಏನಿದೆ, ಸುಮ್ಮನೆ ಏನೋ ಒಂದು ಹೇಳ್ತಾ ಇರ್ತಾರೆ. ಅಶೋಕ್ ಅವರಂತೂ ರಾಜಣ್ಣಕ್ಕಿಂತ ಮೊದಲೇ ಹೇಳಿದ್ದೆ ನಾನು, ಕಾಂಗ್ರೆಸ್ನೊಳಗೆ ನೋಡಿರ್ತಾ ಇರಿ ಕ್ಷಿಪ್ರ ಕ್ರಾಂತಿ ಆಗೋದು ಶತಸಿದ್ಧ ಅಂತ. ಇನ್ನು ಮಾಜಿ ಸಂಸದ ಅನಿಲ್ ಕುಮಾರ್ ಕಟೀಲ್ ಅವರು ಭಾಳ ದಿನ ಆದಮೇಲೆ ಎಂಟ್ರಿ ಕೊಟ್ಟಿದ್ದಾರೆ. ಗೋವಿಂದ ಕಾರಜೋಳ ಅವರಂತೂ 2026 ಎಲೆಕ್ಷನ್ ನಡೆಯುತ್ತೆ ಅಂತ ಭವಿಷ್ಯ ನುಡಿದ್ಬಿಟ್ಟಿದ್ದಾರೆ. ಇನ್ನು ಅಶೋಕ್ ಅವರ ಹೇಳಿಕೆಗೆ ಕಾಂಗ್ರೆಸ್ ಶಾಸಕರೆಲ್ಲ ನಾಯಕರು ತಿರುಗೇಟ್ ಕೊಟ್ಟಿದ್ದಾರೆ. ಅಶೋಕ್ ಭವಿಷ್ಯ ಜ್ಯೋತಿಷಿ ಕಲಿತಾ ಇದ್ರೆ ನನಗೆ ಸ್ವಲ್ಪ ಟೈಮ್ ಕೊಡಿಸಿ, ನನಗೂ ಕೇಳೋದಿದೆ ತುಂಬ ಅಂತ DCM DK ಶಿವಕುಮಾರ್ ಅವರು ವ್ಯಂಗ್ಯವಾಗಿ ಹೇಳಿದ್ದಾರೆ. ಇನ್ನುಳಿದ ಸಚಿವರು ಅವರವರದೇ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನೋಡಿ, ನಾನು ಅಲ್ಲೇ ಹಿಂದೆನೇ ಹೇಳಿದ್ನಲ್ಲ, ಅಕ್ಟೋಬರಲ್ಲಿ ಹೇಳಿದೆ ನಾನು, ಪೀಠಿಗೆ ಶುರುವಾಗೋದು ಕ್ಷಿಪ್ರ ಕ್ರಾಂತಿ ಆಗೋದು ಶತಸಿದ್ಧ. ಇನ್ನೊಬ್ಬ ಮಂತ್ರಿ ಹೇಳ್ತಾರೆ ಕ್ಷಿಪ್ರ ಇಲ್ಲ, ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಕ್ರಾಂತಿ ಅಂತ ಹೇಳಿದೆ, ತೀವ್ರತೆ ಅಂತ ಅಂತೂ ಇದೆ, ಒಪ್ಕೊಂಡಂಗ ಆಯ್ತಲ್ಲ. ಅದನ್ನ ಯಾರು ನಿರಾಕರಿಸ್ತಾ ಇಲ್ಲಲ್ಲ. ಕಳೆದ 2 ವರ್ಷದಿಂದ ನಡೀತಾ ಇರುವಂತ ವಿಚಾರ ಈಗ ಅದು ಅಂತಿಮ ತೆರೆ ಬೀಳುವಂತ ಕಾಲ. ಅದು DK ಶಿವಕುಮಾರ್ಗೆ ವಿಧಾನಸಭೆಯಲ್ಲೇ ಹೇಳ್ಬಿಟ್ಟಿದ್ದೀನಿ, ನಿನ್ನ ಯೋಗದಲ್ಲಿ ಗುರು ಶುಕ್ರ ಶನಿ ಇವೆಲ್ಲ ಫಲನ ಹಂಗೆ ಕೊಡಲ್ಲ ನಿನ್ಗೆ. ನ್ಯಾಚುರಲ್ ಯೋಗ ಇಲ್ಲ, ಸಿಸೇರಿಯನ್ ಆಗ್ಬೇಕು, ನ್ಯಾಚುರಲ್ ಡಿಲಿವರಿ ಅಲ್ಲ ಅದು. ಅಧಿಕಾರಕ್ಕೋಸ್ಕರ ಕಚ್ಚಾಟದ ಸರ್ಕಾರ, ಅವರ ಆಂತರಿಕವಾಗಿರ್ತಕ್ಕಂಥ ಕಚ್ಚಾಟದಿಂದ ಈ ಸರ್ಕಾರ ಬೀಳುತ್ತೆ. ಇವತ್ತಿನ ವಾತಾವರಣ ನಾನು ಕಂಡಿರುವ 20 ವರ್ಷಗಳ ರಾಜಕಾರಣದಲ್ಲಿ ಇವತ್ತಿನ ಸ್ಥಿತಿ ಕಂಡಾಗ ಈ ಸರ್ಕಾರ ಮುಂದಕ್ಕೆ 26 ಚುನಾವಣೆ ಖಂಡಿತ ಅನ್ನುವಂಥದ್ದು ಅನಿಸ್ತದೆ. ಮುಂದೆ ಬರ್ತಕ್ಕಂಥ ಚುನಾವಣೆ 2028ಕ್ಕೆ ಬರ್ತದಂತ ಹೇಳೋದಲ್ಲ, ಡಿಸೆಂಬರ್ದ ನಂತರ ಯಾವುದೇ ಸಂದರ್ಭದಲ್ಲಿ ವಿಧಾನಸಭೆ ಒಳಗೆ 150 ಜನರೊಂದಿಗೆ ಶಾಸಕರೊಂದಿಗೆ ಸರ್ಕಾರ ರಚನೆ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನು ತಮ್ಮ ಮುಂದೆ ಇಡ್ಲಿಕ್ಕೆ ಬಯಸ್ತೇನೆ. ಅಶೋಕ್ ಜ್ಯೋತಿಷ್ಯ ಅಸ್ಟ್ರಾಲಜಿ ಏನಾದರೂ ಕಲಿತಿದ್ರೆ ನನಗೂ ಟೈಮ್ ಕೊಡಿಸಿ ನಾನು ಅವ್ರನ್ನ ಭೇಟಿ ಮಾಡ್ತೀನಿ. ನಾನು ಕೇಳೋದಿದೆ ಸ್ವಲ್ಪ. ಅಶೋಕ್ ಅವರು ಮೊದಲು ಅವ್ರದ್ದು ಕುರ್ಚಿ ಉಳಿಸ್ಕೊಳಕ್ ಹೇಳ್ರು, ಡೆಲ್ಲಿಗೂ ಕೂತಿದ್ರು ಅಶೋಕ್ ಅವರು. ದಸರಾ ಒಳಗೆ ಅವ್ರ ಕುರ್ಚಿ ಬದಲಾವಣೆ ಆಗುತ್ತದೆ, ಅವ್ರು ತಮ್ಮದು ಹೇಳಿರ್ಬೇಕು. ಅವ್ರು ಅಶೋಕ್ ಅವ್ರ ಕುರ್ಚಿ ಬದಲಾಗ್ತಿರ್ಬೇಕು ಬಹುಶಃ. ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾರೆ, ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತಾರೆ. ಈ ವಿಲ್ ಇನಾಗ್ರೇಟ್ ದಸರಾ. ನನ್ನ ಕಾನ್ಫಿಡೆನ್ಸು ಸಂಪೂರ್ಣವಾಗಿ 5 ವರ್ಷ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಇರುತ್ತೆ. ಅವರು ಹೇಳಿದಾರೆ, ನಾವು ಹೇಳಿದಾರೆ, ಮುಗಿತಲ್ಲ, ಇನ್ನೇನು ಮತ್ತೆ ಪದೇ ಹೇಳೋದು ಮುಗಿದೈತಿ. ವರಿಷ್ಠ ಇದ್ದಾರೆ, ಅವ್ರು ನೋಡ್ತಾರೆ. ಕ್ರಾಂತಿ ಮಾಡೋದು ಬಿಡೋದು ಎಲ್ಲ ವರಿಷ್ಠಕ್ಕೆ ಆಗಿದೆ, ನಮ್ಮ ಕೈಯಲ್ಲಿ ಏನಿಲ್ಲ. ಇಲ್ಲ ಏನು ಮಾಡ್ರು. ಕಾಂಗ್ರೆಸ್ನಲ್ಲಿ ಕ್ಷಿಪ್ರ ಕ್ರಾಂತಿ ಆಗುತ್ತೋ ಬಿಡುತ್ತೋ, ಒಟ್ನಲ್ಲಿ ಸೆಪ್ಟೆಂಬರ್ ನವೆಂಬರ್ ತಿಂಗಳಲ್ಲಂತೂ ಒಂದಿಷ್ಟು ಏನೋ ಬೆಳವಣಿಗೆಗಳಾಗುತ್ತೆ ಅನ್ನೋದಂತೂ ನಿಶ್ಚಿತ ಅನ್ನೋದನ್ನು ಕಾಂಗ್ರೆಸ್ ವಲಯದಲ್ಲಿರುವಂಥವರೇ, ಟಾಪ್ ಲೆವೆಲಲ್ಲಿರೋರೇ ಹೇಳ್ತಾರೆ. ಆಫ್ ದ ರೆಕಾರ್ಡಲ್ಲೇ ಆಗುತ್ತೆ. ಬಟ್ ಅದು ಯಾವ ಮಟ್ಟಕ್ಕೆ ಅಂತೂ ಗೊತ್ತಿಲ್ಲ. ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಸಿದ್ದರಾಮಯ್ಯನವರು ಅನ್ನೋದ್ರ ಮೇಲೆ ಗೊತ್ತಾಗುತ್ತೆ ಪಕ್ಷ ಏನಾಗುತ್ತೆ ಅಂತೇಳಿ. ಬಟ್ ಚುನಾವಣೆಗೆ ಹೋಗಿ 2026ಕ್ಕೆ ಹೋಗ್ಬಿಟ್ಟು ಚುನಾವಣೆ ಎದುರಿಸುವಂಥ ಪರಿಸ್ಥಿತಿಯಲ್ಲಿಲ್ಲ. ಹಗಲುಗನಸನ್ನು ಕಾಣಕ್ಕೆ ಹೋಗಬೇಡಿ BJPಯವರು. ಆಮೇಲೆ ಬಂದ್ರೂ ನೀವು ಮಾತ್ರ ಗೆಲ್ಲಲ್ಲ. ಈ ಪರಿಸ್ಥಿತಿಯಲ್ಲಿ ನಿಮ್ಮಂದ ಇರುವಂಥ ಅಯ್ಯೋಯ್ಯೋ ನಿಮ್ಮನ್ನು ನೀವೇ ಸರಿಪಡಿಸ್ಕೊಳ್ಳೋಕ್ಕಾಗ್ತಿಲ್ಲ. ನಿಮ್ಮಲ್ಲಿರುವಂಥ ಕ್ರಾಂತಿ ಏನಿದೆ, ಆ ಕ್ರಾಂತಿಯನ್ನು ಮೊದಲು ವಾಂತಿ ಮಾಡೋದನ್ನು ನಿಲ್ಲಿಸ್ಕೊಳ್ಳಿ. ಕ್ರಾಂತಿ ಆಮೇಲೆ ಇರಲಿ. ನಿಮ್ಮಲ್ಲಿ ಒಂದಾದ ನಂತರ ವಾಂತಿ ಮಾಡ್ಕೊಂಡು ಓಡಾಡ್ತಾ ಇದ್ದಾರಲ್ಲ, ಅಲ್ಲೊಂದು ಯಾವುದೋ ಗುಂಪು ವಾಂತಿ ಮಾಡ್ತಂತೆ, ಇಲ್ಲೊಂದು ಯಾವುದೋ ಗುಂಪು ವಾಂತಿ ಮಾಡೋಕ್ಕೆ ಹೋಗಿದೆ ಅಂತೆ, ಇನ್ನೊಂದು ಯಾವುದೋ ಗುಂಪು ದೆಹಲಿಗೆ ಹೋಗಿದೆ ಅಂತೆ ವಾಂತಿ ಮಾಡೋಕ್ಕೆ. ಕ್ರಾಂತಿ ಲೆಕ್ಕ ಆಮೇಲೆ ಇರಲಿ, ವಾಂತಿ ಮಾಡೋದನ್ನು ನಿಲ್ಲಿಸ್ಕೊಳ್ಳಿ. ಆಮೇಲೆ ಹಗಲುಗನ್ಸು ಕಳ್ಕೊಳ್ಳಿ 2026ರದ್ದು. ಅದೇನು ಕ್ರಾಂತಿ ಮಾಡ್ಕೊಳ್ತಾರೋ, ಅದೇನು ವಾಂತಿ ಮಾಡ್ತಾರೋ. ಮೊದಲೇದ್ರು ರಾಜ್ಯದಲ್ಲಿ ಆಗ್ತಾ ಇರುವಂಥ ಜನ ಹೈರಾಣಾಗಿ ಹೋಗಿದಾರಲ್ಲ, ಅದನ್ನು ಸರಿಪಡಿಸಿ ಮೊದಲು. ಒಂದಾದ ನಂತರ ಒಂದು ಜನರನ್ನು ಹೈರಾಣಾಗಿ ಹೋಗ್ಬಿಟ್ಟಿದ್ದಾರೆ. ಒಂದಾದರೂ ಸರಿ, ಒಂದು ಜಾಗ ತಗೋಬೇಕು ಅಂತಂದರೆ ಇಲ್ಲ, ಎಲ್ಲವೂ ಸ್ಟಾಪ್ ಮಾಡಿಟ್ಟಿದ್ದಾರೆ. ಒಂದು ಕರೆಂಟ್ ಪವರ್ದು ಮೀಟರ್ ಬೋರ್ಡ್ ತೊಗೋಬೇಕು ಅಂತಂದರೆ, ಮನೆ ಕಟ್ಟಿಸ್ಬೇಕು ಅಂತಂದರೆ ಮೀಟರ್ ಬೋರ್ಡಿಗೆ ಸದ್ಯಕ್ಕೆ ಮೀಟ್ರೇ ಕೊಡ್ತಾ ಇಲ್ಲ. ಟೆಂಪ್ರವರಿ ಪರ್ಮನೆಂಟ್ನವ್ರು ಟೆಂಪ್ರವರಿ ತೊಗೊಂಡ್ರೆ ಪರ್ಮನೆಂಟ್ನವ್ರಿಗೂ ಕೊಡ್ತಾ ಇಲ್ಲ. ಏನು ನಿಮ್ಮದು 1-2 ರಗಳೆಗಳು? ಅದು ಯಾವುದು ಮೀಟ್ರಿಗೆ ಸ್ಮಾರ್ಟ್ ಮೀಟ್ರ್ ಅಂತೆ, ಅದನ್ನ ಅಳವಡಿಸ್ಕೋಬೇಕಂತೆ, ಅದಕ್ಕೆ ಇನ್ನೊಂದಿಷ್ಟು ಪ್ರೈವೇಟ್ನಲ್ಲಿ ಖರೀದಿಯಂತೆ. ಏನು ನಿಮ್ಮ ರಗಳೆಗಳು ಅಂತ. ಒಂದು ಸರ್ಕಾರ ಒಂದು ಸ್ಮೂತಾಗಿ ಹೋಗಬೇಕು, ರೈಲ್ವೆ ಹಳಿ ಮೇಲೆ ಹೋದಂಗೆ ಹೋಗ್ತಾ ಇರಬೇಕು ಬ್ಯೂಟಿಫುಲ್ ಆಗಿ.
ಅದನ್ನು ಬಿಟ್ಬಿಟ್ಟು ನಿಮ್ದು ಹೆಂಗೆ ಹೋಗ್ತಾ ಇದೆ ಅಂತಂದರೆ ಡಕೋಟಾ ಎಕ್ಸ್ಪ್ರೆಸ್ ಥರ ಹೋಗ್ತಾ ಇದೆ. ಯಾಕಂದರೆ ನಿಮ್ಮ ರೋಡ್ಗಳು ಹಂಗೆ ಅಲ್ವಾ, ತಾಗ ಅಂಥೇಳಿ ಅದಕ್ಕೆ ತಕ್ಕಂಗೆ ಸರ್ಕಾರ ತಕ ಅಂತಾನೆ ಹೋಗ್ತಾ ಇದೆ. ರೋಡಿಗೆ ತಕ್ಕಂಗೆ ನಿಮ್ಮ ಜೀವನ ಇರಬೇಕಲ್ವಾ, ಹಾಗೆ ತೋರಿಸ್ತಾ ಇದ್ದೀರಾ. ಶೇಮ್ ಅಂತ ಅನ್ನಿಸ್ತಾ ಇದೆ. 138 ಸೀಟ್ಗಳನ್ನು ಇಟ್ಕೊಂಡು ಆಡ್ತಾ ಇರುವಂಥ ರೀತಿಯನ್ನು ನೋಡ್ತಾ ಇದ್ದಾರೆ. ಬರೋಣ ಈಗ ವಾಪಸ್. ಯಾರ್ದು ಇದೆ ಏನೋ 2026ರಲ್ಲಿ ಚುನಾವಣೆ ನಡೆಯುತ್ತೆ ಅಂತ ಹೇಳ್ತಿದ್ರಲ್ಲ BJP ನಾಯಕರುಗಳು, ಅವತ್ತು ಕತೆ ಕೇಳಿ. ಇಲ್ಲಿ ಕ್ಷಿಪ್ರ ಕ್ರಾಂತಿಯಲ್ಲಿ ಏನಾಗ್ತಾ ಇದೆ ಅದರ ಮಧ್ಯದಲ್ಲಿ ಈಗ ಸುರ್ಜೇವಾಲಾ ಅವ್ರನ್ನ ಕರೆಸ್ತಾ ಇದ್ದಾರಂತೆ ಕಾಂಗ್ರೆಸ್ನಲ್ಲಿ. ನಾಳೆ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬರ್ತಾರಂತೆ ಬೆಂಗಳೂರಿಗೆ. ಕಾಂಗ್ರೆಸ್ನೊಳಗಿನ ಕಲಹ, ಅನುದಾನ ಕದನ, ಪವರ್ ಶೇರ್ ವಾರ್ ತಾರಕಕ್ಕೆ ಇರ್ತಾ ಇರುವಾಗ ಹೈಕಮಾಂಡ್ ಎಂಟ್ರಿ ಕೊಡ್ತಾ ಇದ್ದು ಏನು ಮಾಡ್ತಾರಂತೆ ಸುರ್ಜೇವಾಲಾ ಅವರು? ಅವ್ರ ಮಾತು ಕೇಳುವಂಥ ಪರಿಸ್ಥಿತಿಯಲ್ಲಿ ಇದ್ದಾರಂತ ಎಲ್ಲ ಲೀಡರ್ಸ್ಗಳು. ಅಯ್ಯೋ, BR ಪಾಟೀಲ್ ಅವರು ರಾಜ್ಯಕ್ಕಾಗಿ ಬಹಿರಂಗ ಹೇಳಿಕೆಯಿಂದ ಸರ್ಕಾರಕ್ಕೆಲ್ಲ ಡ್ಯಾಮೇಜ್ ಆಗಿಬಿಟ್ಟಿದೆ, ಇದಕ್ಕೆಲ್ಲ ತೇಪೆ ಹಚ್ಚಬೇಕಾಗಿದೆ ಅಂತ ಈಗ ಹೈಕಮಾಂಡ್ ಬರ್ತಾ ಇದೆ. ನಾಳೆ ಮಧ್ಯಾಹ್ನ ಶಾಸಕರು ತಮ್ಮ ಸಮಸ್ಯೆ ಹೇಳಿಕೊಳ್ಳೋಕೆ 1-to-1 ಭೇಟಿ ಮಾಡೋಕ್ಕೆ ಸಮಯ ಕೊಟ್ಟಿದ್ದಾರಂತೆ. ಒಟ್ಟು 40 ಶಾಸಕರ ಶಾರ್ಟ್ ಲಿಸ್ಟ್ ಎಲ್ಲ ಮಾಡಿದ್ದಾರೆ. 40 ಅಷ್ಟೇನಾ? ಯಾಕಷ್ಟೇ? ನಾಳೆ 8 ಶಾಸಕರಿಗೆ ಬುಲಾವಂತೆ. ಮಧ್ಯಾಹ್ನ 1:30ಕ್ಕೆ BR ಪಾಟೀಲು, 2 ಗಂಟೆಗೆ ರಾಜು ಕಾಗೆಗೆ ಭೇಟಿಗೆ ಟೈಮ್ ಕೊಟ್ಟಿದ್ದಾರಂತೆ. ಓ ವೆರಿ ಗುಡ್. ಶಾಸಕರನ್ನು ಕರೆಸಿ ಸುರ್ಜೇವಾಲಾ ಎಚ್ಚರಿಕೆ ನೀಡೋ ಸಾಧ್ಯತೆ ಇದೆ ಅಂತಿದ್ದಾರೆ. 3 ದಿನ ಠಿಕಾಣಿ ಸುರ್ಜೇವಾಲಾ ಇಲ್ಲೇ ಇರ್ತಾರಂತೆ. 3 ದಿನ ಠಿಕಾಣಿ ಹುಡುಕ್ತಾರೆ, ಅಸಮಾಧಾನ ಶಮನಗೊಳಿಸೋ ಯತ್ನ ಮಾಡ್ತಾರಂತೆ. ಆದರೆ ಕೆಲ ಕಾಂಗ್ರೆಸ್ ನಾಯಕರು ಸುರ್ಜೇವಾಲಾ ವಿರುದ್ಧವೇ ಸಿಡಿದಿದ್ದಾರೆ. ಅದರಲ್ಲೂ KN ರಾಜಣ್ಣ ಸುರ್ಜೇವಾಲಾ ನನಗೇನು ತಾಕೀತು ಮಾಡೋಕ್ಕಾಗತ್ತೆ ಅಂತ ಅಂದಿದ್ದಾರೆ. ಚೆನ್ನಾಗಿದೆ, ವೆರಿ ಗುಡ್, ಸೂಪರು. ಇನ್ನೊಂದು ಕಡೆಗೆ ಸುರ್ಜೇವಾಲಾ ಅವರು ಈ ಕಡೆಗೆ ಬರ್ತಾ ಇರ್ತಾರೆ ಅಂದ ತಕ್ಷಣ DK ಶಿವಕುಮಾರ್ ಆ ಕಡೆಗೆ ಹೋಗಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಆಗಿದ್ದಾರಂತೆ. ಓಹೋ, ಏನೋ ಒಂದಿಷ್ಟು ಬೆಳವಣಿಗೆ ಆಗ್ತಾ ಇದೆ. ಸೊ ಹಾಗಿದ್ದಾಗ ನಾಳೆ 8 ಶಾಸಕರಿಗೆ ಯಾರ್ಯಾರಿಗೆ ಬುಲಾವು ನೋಡ್ಬಿಡೋಣ. ಸೊ BR ಪಾಟೀಲು, ಆಳಂದ ಶಾಸಕರು, ಅವರನ್ನು ಈಗ ಬುಲಾವ್ ಕೊಡ್ತಾ ಇದ್ದಾರೆ. ನಾಳೆ ಅವ್ರು ಮೀಟ್ ಆಗ್ತಾರಂತೆ. 1:15ಗೆ ಇವ್ರದ್ದು ಅಪಾಯಿಂಟ್ಮೆಂಟ್ ಇದೆ. 2 ಗಂಟೆಗೆ ರಾಜು ಕಾಗೆ ಅವ್ರದ್ದಿದೆ, ಕಾಗವಾಡ ಶಾಸಕರು ರಾಜು ಕಾಗೆ. ಅದಾದ ನಂತರ ಮಾಲೂರು ಶಾಸಕ ನಂಜೇಗೌಡರು, ಅದಾದ ನಂತರ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ಶಾಸಕರು, ಆಮೇಲೆ ರೂಪಕಲಾ KGF ಶಾಸಕಿ, ಸುಬ್ಬಾರೆಡ್ಡಿ ಬಾಗೇಪಲ್ಲಿ ಶಾಸಕರು, ನಾರಾಯಣ ಸ್ವಾಮಿ ಬಂಗಾರಪೇಟೆ ಶಾಸಕರು, ಕೊತ್ತೂರು ಮಂಜುನಾಥ್ ಕೋಲಾರ ಶಾಸಕರು. ಓಹೋ, ಎಲ್ಲ ಈ ಭಾಗದಲ್ಲೇ ಇದ್ದಂಗಿದೆ. ಚಿಕ್ಕಬಳ್ಳಾಪುರ, ಕೋಲಾರ ಈ ಭಾಗಗಳಲ್ಲಿರುವಂಥವ್ರು ಇದ್ದಾರೆ. ಅದು ರಮೇಶ್ ಕುಮಾರ್ ಅವ್ರದ್ದು ಮತ್ತು ಮುನಿಯಪ್ಪನವ್ರದ್ದು ಫೈಟು. ಓಹೋ, ಅಲ್ಲಿಂದ ಶಮನ ಬರಬೇಕಾಯ್ದು. ಓಹೋ, ದಕ್ಷಿಣ ಭಾಗದಿಂದ, ಕರೆಕ್ಟ್, ದಕ್ಷಿಣ ಭಾಗದಿಂದ ಉತ್ತರ ಭಾಗದವರೆಗೂ ಹೋಗಬೇಕು. ಇಲ್ಲ, ಫಸ್ಟ್ ಉತ್ತರ ಭಾಗದಿಂದ ದಕ್ಷಿಣಕ್ಕೆ ಹೋಗಿ ಮತ್ತೆ ಮಧ್ಯಭಾಗಕ್ಕೆ ಬರುವಂಥ ಲೆಕ್ಕಾಚಾರ. ಏನೋ ಒಟ್ಟು ಮಾಡಿಯಪ್ಪ, ಏನೇನು ಮಾತಾಡಿದ್ದಾರೆ ನೋಡಿ. ಬರ್ತಾ ಇದ್ದಾರೆ, ಖಂಡಿತ ಇದೆ. ಅವರೇ ಡೈರೆಕ್ಟ್ ಎಲ್ಲರಿಗೂ ತಿಳಿಸಿದ್ದಾರೆ, ನನಗೂ ಪ್ರೋಗ್ರಾಮ್ ಕಳಿಸಿದ್ದಾರೆ. ನಾನು ನಮ್ಮ MLAಸ್ಗೆಲ್ಲ ತಿಳಿಸ್ತಾ ಇದ್ದೀನಿ. ಏನು ಮಾಡ್ತಾರೆ ಸುರ್ಜೇವಾಲಾ ಅವರು ಬಂದಿಲ್ಲಿ? ನನಗಿರುವಂಥ ಪ್ರಶ್ನೆ ಅದು. ಏನು ಮಾಡ್ತಾರೆ? ಶಾಸಕರನ್ನ ಕರೆಸ್ತಾರೆ, ಮಾತಾಡ್ತಾರೆ. ಏನು ಅವರು ವಾರ್ನ್ ಮಾಡಿದ ತಕ್ಷಣ ವಾರ್ನ್ ತೊಗೊಂಡ್ಬಿಡ್ತಾರಾ? ಸುರ್ಜೇವಾಲಾ ಅವ್ರಿಗೆ ಯಾವ ರೀತಿಯಾಗಿ ಇವ್ರು ಕನ್ಸಿಡರ್ ಮಾಡ್ತಾರೆ ರೀ ಶಾಸಕರು? ಈಗ ಸ್ಟಾರ್ಟಿಂಗಲ್ಲಿ ಇರ್ಬೋದಿತ್ತೇನೋ, ಈಗ ಆ ಪರಿಸ್ಥಿತಿಯಲ್ಲಿ ಉಳಿದಿಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಹೇಳ್ಬೋದು, ಅವ್ರನ್ನ ಕೇಳಿಸ್ಕೊಂಡು ಹೋಗ್ಬೋದು, ಬಟ್ ಅವರ ಮಾತುಗಳಿಗೆ ಬೆಲೆ ಕೊಟ್ಕೊಂಡು ನಿಂತ್ಕೊಳ್ತಾರೆ ಅನ್ನೋದಿಲ್ಲ. ಕಾಯ್ಬೋದು, ಇವ್ರು ಕೇಳ್ಕೊಂಡು ಹೋದ್ಮೇಲೆ ಏನು ಮಾಡ್ತಾರೆ ಹೈಕಮಾಂಡ್ನವರು ಅಂತ ಹೇಳಿ. ಏನು ಮಾಡುವಂಥ ಪರಿಸ್ಥಿತಿಯಲ್ಲಿಲ್ಲ. ಆಮೇಲೆ ಒಂದು ಕ್ಲಿಯರ್ ಆಗಿದೆ, ಶಾಸಕರು ಅವ್ರವ್ರ ಪರಿಸ್ಥಿತಿಗಳನ್ನು ಅವ್ರವ್ರು ನೋಡ್ಕೊಳ್ಬೇಕು. ಯಾಕೆ ಅನ್ನೋದನ್ನು ಹೇಳ್ಬಿಡ್ತೀನಿ ಕ್ಲಿಯರ್ ಕಟ್ಟಾಗಿ, ನೆಕ್ಸ್ಟ್ ಸ್ಟೋರಿಗೆ ಹೋಗೋಕ್ಕಿಂತ ಮುಂಚೆ. ತಾವು ಶಾಸಕರಾಗಬೇಕು ಅಂತಂದರೆ ಆ ಕ್ಷೇತ್ರದಲ್ಲಿ ಚುನಾವಣೆ ಎದುರಿಸಿ ಬಂದಂಥ ಈ ಶಾಸಕರೆಲ್ಲ ಸುಮ್ಮನೆ ಬಂದಿರ್ತಾರ? ಬಂಡವಾಳ ಹಾಕಿರ್ತಾರೆ. ಬಂಡವಾಳ ಅದಂದರೆ ಅದೇ ನಿಮ್ಮ ಮನೆ ಹತ್ರ ಎಲ್ಲ ಬಂದಾಗ ಏನೇನೇನೆಲ್ಲ ಕೊಡಬೇಕೆಲ್ಲ ಕೊಡ್ತಾರಲ್ಲ, ಬಂಡವಾಳ ಹಾಕಿರ್ತಾರೆ. ಕಟೌಟ್ಗಳಿಗೆ, ಕಾರ್ಯಕರ್ತರಿಗೆ, ಪಾರ್ಟಿಗೆ ಎಲ್ಲ ಬಂಡವಾಳ ಹೂಡಿರ್ತಾರೆ. ಬಂಡವಾಳ ಹೂಡಿದ ಮೇಲೆ ಹಾಕಿರೋ ಬಂಡವಾಳ ಅಷ್ಟೇ ಬಂದುಬಿಟ್ರೆ ನೆಕ್ಸ್ಟ್ ಚುನಾವಣೆಗೂ ಬೇಕಲ್ಲ, ಅದನ್ನೇನು ಮಾಡೋದು? 2.5 ವರ್ಷ ಕಳೆಯಕ್ಕೆ ಬಂತು, ಇನ್ನು 2.5 ವರ್ಷ ಬಾಕಿ ಇದೆ. ಪ್ಲ್ಯಾನ್ ಹೆಂಗೆ ಅಂತಂದರೆ 2.5 ವರ್ಷ ಹಾಕಿದ ಬಂಡವಾಳವನ್ನು ತಕ್ಕೊಳ್ಳೋದು, ಇನ್ನು 2.5 ವರ್ಷ ಮುಂದಿನ ಚುನಾವಣೆಗೆ ಬಂಡವಾಳವನ್ನು ಸಿದ್ಧತೆಯನ್ನು ಮಾಡ್ಕೊಳ್ಳೋದು. ಈಗ ಪಾಪ ಶಾಸಕರ ಕತೆ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಹಾಕಿರೋ ಬಂಡವಾಳನೇ ಆಚೆ ಬರೋಕ್ಕಾಗ್ತಿಲ್ಲ. ಯಾಕೆ ಅಂತಂದರೆ ಅನುದಾನಗಳ ಬಿಡುಗಡೆ ಆಗ್ತಿಲ್ಲ, ಬಾಯ್ ಬಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಅಲ್ವಾ ಅಲ್ಲಲ್ಲಿ ಹೇಳ್ತಾ ಇದ್ದಿದ್ದು, ನಮ್ಮ ಕ್ಷೇತ್ರಕ್ಕೆ ಅಷ್ಟು ಬಂದರೂ ನಮಗೆ ಗೊತ್ತಾಗಿಲ್ಲ ಅಂತ ಹೇಳಿ. ಯಾಕೆ ಅಂತಂದರೆ ನಿಮಗೂ ಅರ್ಥ ಆಗಿರುತ್ತೆ ಏನೇನು ವ್ಯವಸ್ಥೆಗಳಾಗಿರುತ್ತೆ ಅಂಥೇಳಿ. ಒಂದಿಷ್ಟು ಬಂದರೆ ಏನಾಗಬೇಕು, ಒಂದಿಷ್ಟು ಬಂದರೆ ಯಾವ ರೀತಿಯಾಗಿರಬೇಕು, ಎಲ್ಲ ಇರ್ತಾವೆ ರೀ, ಅವನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಸೊ ಹಾಗಾಗಿ 2.5 ವರ್ಷದೊಳಗಡೆ ಏನು ಮಾಡ್ಕೊಳ್ಳೋಕ್ಕಾಗಿಲ್ಲ ಅನ್ನುವಂಥ ಅಸಮಾಧಾನ ಈಗ ಶಾಸಕರಲ್ಲಿದೆ. ಮುಂದಿನ ಚುನಾವಣೆಗೆ ರೆಡಿಯಾಗಿ ಅಂತಂದರೆ ಎಲ್ಲಿಂದ ಆಗಬೇಕು ಅವರು? ಏನು ಮನೆ ಮಠ ಮಾರಬೇಕಾ? ಅದಕ್ಕೆ ಅಪ್ಪ ರೆಡಿ ಮಾಡ್ಕೊಳ್ತಾ ಇದ್ದಾರೆ.
ಪಾಪ ಅವ್ರನ್ನೂ ನಿಮಗೆಲ್ಲ ಅರ್ಥ ಆಗಬೇಕು, ಶಾಸಕರದು ಅಷ್ಟು ಬಂಡವಾಳ ಹುಡ್ಕೊಂಡು ಬಂದಿರ್ತಾರೆ. ಅರ್ಥ ಮಾಡ್ಕೊಳ್ಬೇಕು ಜನನು, ಪಕ್ಷಗಳು ಅರ್ಥ ಮಾಡ್ಕೊಳ್ಬೇಕು. ನೀವು ಬಂದ್ಬಿಟ್ಟು ವಾರ್ನ್ ಅಂತಂದರೆ ಕೇಳಿಸ್ಕೊಳ್ತಾರ, ಅವರು ಕೇಳಿಸ್ಕೊಳ್ಳೋ ಪರಿಸ್ಥಿತಿಯಲ್ಲಿರ್ತಾರ. ನಾಳೆ ಸುರ್ಜೇವಾಲಾ ಅವ್ರು ಬಂದ್ಬಿಟ್ಟು ತಗೊಳಪ್ಪ ಚುನಾವಣೆ ಎದುರಿಸು ಅಂತೇಳಿ ಕಾಸು ಕೊಡ್ತಾರೆ. ಬೇಕಾಗಿರೋದು ಕಾಸು, ಚುನಾವಣೆ ಎದುರಿಸ್ಬೇಕು. ಏನು ಮೊದಲಿನ ಥರನ ಚುನಾವಣೆ ಇವಾಗ ಎಷ್ಟು ಕಡಿಮೆ ಒಳಗೆ? ಕೇಳೋ ಲೆಕ್ಕನೇ ಇಲ್ವಲ್ಲ. ಈಗ ಯಾವ ಲೆಕ್ಕಕ್ಕೆ ಹೋಗುತ್ತೆ ಗೊತ್ತಾಗೋದಿಲ್ಲ. ಈ ಮಧ್ಯದಲ್ಲಿ ಇವ್ರು ಬಂದ್ಬಿಟ್ಟು ವಾರ್ನ್ ಮಾಡಿಬಿಟ್ಟು ಇವ್ರು ಕೇಳ್ತಾರಂತೆ. ಇರಲಿ, ಈಗ ವಾಪಸ್ ಬರೋಣ. ಈಗ ಎಲ್ಲಿಗೆ? ಇವ್ರದ್ದಾಯ್ತು. ಇನ್ನೊಬ್ರದ್ದು ಇದ್ದಾರಲ್ಲ, ಕಡದ ಗುಡ್ಡೆ ಹಾಕಿದವರು ಕಳೆದ ಬಾರಿಯಲ್ಲಿ ಬಿ ಜೆ ಪಿಯಲ್ಲೂ ಕೂಡ ಒಳ ಜಗಳ. ಇವರು ಸೋತರೂ ಕೂಡ 65ಕ್ಕೆ ಬಂದು ನಿಂತರೂ ಕೂಡ ಇವರಿಗೆ ಅರ್ಥ ಆಗಿಲ್ವೇನೋ ಇನ್ನೂವರೆಗೂ ಕೂಡ. BJP ಆಂತರಿಕ ಕಿತ್ತಾಟಕ್ಕೆ ಹೈಕಮಾಂಡ್ ತಾತ್ಕಾಲಿಕ ಮುಲಾಮ್ ಹಚ್ಚಿದೆ ಅಂತೆ. ಅಯ್ಯೋ, ಹಚ್ತಾನೇ ಇದೆ. ಆ ಮುಲಾಮ್ ಯಾವುದು ಅಂತಲೇ ಗೊತ್ತಾಗಿಲ್ಲ. ಡೇಟ್ ಬಾರ್ ಆಗಿದೆ ಅಂತ ನೋಡಿ, ಎಕ್ಸ್ಪೈರ್ಡ್ ಆಗೋಗಿದೆ ಅಂತ ಅದು. ಕೇಂದ್ರ ಸಚಿವ ಜೋಶಿ ಅವರು ಅರವಿಂದ್ ಲಿಂಬಾವಳಿ, ಸಿದ್ದೇಶ್ವರ್, BP ಹರೀಶ್ ಜೊತೆಗೆ ಸಂಧಾನ ಮಾತುಕತೆಯೆಲ್ಲ ಮಾಡಿದಾರಂತೆ. ಇದೀಗ ಸ್ವಲ್ಪ ಕೂಲ್ ಆಗಿದ್ರು ಕೂಡ ಒಳಕುದಿ ಬೇಗಿದೆ ಇದೆ. ಇನ್ನು ದೆಹಲಿ ಭೇಟಿ ಬಗ್ಗೆ ಅಶೋಕ್ ಅವರು ಮಾತನಾಡಿ ರಾಜ್ಯ BJP ರಾಜ್ಯಾಧ್ಯಕ್ಷ ನೇಮಕದ ಬಗ್ಗೆ ಇನ್ನೂ ಏನೂ ಚರ್ಚೆ ಆಗಿಲ್ಲ ಅಂದಿದ್ದಾರೆ. ಲಿಂಬಾವಳಿಯವರ ಜೊತೆಗಿನ ಸಭೆ ಬಗ್ಗೆ ಸಮಜಾಯಿಸಿ ಎಲ್ಲ ಕೊಟ್ಟಿದ್ದಾರಂತೆ. ಈ ನಡುವೆ BJPಯಲ್ಲಿ ಕುರುಬ ಸಮುದಾಯಕ್ಕೆ ಪ್ರಾತಿನಿಧ್ಯತೆಗೆ ಒತ್ತಾಯಿಸಿ ಭೈರತಿ ಬಸವರಾಜ್ ನೇತೃತ್ವದಲ್ಲಿ ಸಮುದಾಯದ ಮುಖಂಡರು ಮಹತ್ವದ ಸಭೆ ಮಾಡಿದಾರಂತೆ. ಹೌದಾ? ಏನು ಮಾಡ್ತಾರಂತೆ ಮಾಡಿ? KS ಈಶ್ವರಪ್ಪನ ವಾಪಸ್ ಪಕ್ಷಕ್ಕೆ ಕರೆತರುವ ಬಗ್ಗೆ ಚರ್ಚೆ ನಡೆದಿದೆ. ಅದಕ್ಕೋಸ್ಕರ ಈಶ್ವರಪ್ಪರನ್ನ ಮರಳಿ ಪಕ್ಷಕ್ಕೆ ಕರೆತರುವ ಬಗ್ಗೆ ಯಾವುದೇ ಚರ್ಚೆ ನಡೆದಿಲ್ಲ ಅಂತ ದೊಡ್ಡನಗೌಡ ಅವರು ಜೊತೆಗೆ H ಪಾಟೀಲ್ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. BJPಗೆ ಬರುವ ಬಗ್ಗೆ ಈಶ್ವರಪ್ಪ ನಾನಿರೋದೇ BJPಯಲ್ಲಿ ಅಂದಿದ್ದಾರೆ. ವೆರಿ ಗುಡ್. ಏನೇನು ನಿಮ್ಮ ಆಟಗಳಪ್ಪ, ಚೆನ್ನಾಗಿದೆ. ಮೂರ್ಖರನ್ನಾಗಿ ಜನರನ್ನು ಎಷ್ಟು ಮಟ್ಟಕ್ಕೆ ಮಾಡ್ತೀರಾ ಅಂತ ನೋಡಿ ಏನೇನು ಮಾತಾಡಿದ್ದಾರೆ. ನಾನು ಕಳೆದ 3 ತಿಂಗಳಿಂದನೂ ಕೂಡ ಹೋಗಿ ಅಮಿತ್ ಶಾ ಅವ್ರನ್ನ ಸುಮಾರು 20 ನಿಮಿಷಗಳ ಕಾಲ ಭೇಟಿ ಮಾಡಿ ರಾಜ್ಯದ ಆಗು ಹೋಗುಗಳ ಬಗ್ಗೆ ವರದಿ ಕೊಟ್ಟಿದ್ದೀನಿ. ಇನ್ನು 3 ತಿಂಗಳಾದ ಮೇಲೂ ಬರಕ್ಕೆ ಹೇಳಿದ್ದಾರೆ ನನಗೆ. ರಾಜ್ಯದ ರಾಜಕಾರಣ, ಕಾಂಗ್ರೆಸ್ಸಿನ ರಾಜಕಾರಣ ಬಗ್ಗೆ ಚರ್ಚೆ ಅಷ್ಟೇ. ಅಧ್ಯಕ್ಷರದು ಚುನಾವಣೆ ಇದೆ, ಬೇರೆ ರಾಜ್ಯಗಳದೆಲ್ಲ ಘೋಷಣೆ ಆಗ್ತಾ ಇದೆ, ಕೆಲವು ರಾಜ್ಯಗಳದ್ದು. ನಮ್ದು ಇನ್ನೂ ಚರ್ಚೆಗೆ ಬಂದಿಲ್ಲ. ನಿನ್ನೆ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕುರುಬರು ಕಾರ್ಯಕರ್ತರದ್ದೇ ಒಂದು ಸಭೆ ಮಾಡಿದ್ದಾರೆ ಏನಂತ ಅಂಶ ನನ್ನ ಗಮನಕ್ಕೆ ಬಂತು. ಅದಾದ ನಂತರ ನಿಮ್ಮ ಟಿವಿಗಳಲ್ಲಿ ನೋಡಿದೆ ನಾನು, ಅವ್ರು ಒತ್ತಾಯ ಮಾಡಿದ್ದಾರೆ ಈಶ್ವರಪ್ಪನ BJP ಕರ್ಸ್ಕೊಳ್ಳಿ ಅಂತ. ಪ್ರೀತಿಯಿಂದ, ವಿಶ್ವಾಸದಿಂದ ಕೆಲವರು ಮಾತಾಡಿದ್ದಾರೆ, ನಾನು ಇಲ್ಲ ಅಂದಿಲ್ಲ. ಅಷ್ಟು ಬಿಟ್ಟರೆ ನನಗೆ ಡೀಟೇಲ್ ಗೊತ್ತಿಲ್ಲ. ನನ್ನ ಜೀವ ಇರೋದೇ ಭಾರತೀಯ ಜನತಾ ಪಾರ್ಟಿ. ಜೀವ ಇರೋದೇ ಭಾರತೀಯ ಜನತಾ ಪಾರ್ಟಿಯಲ್ಲಿ. ಮತ್ತು ಇನ್ಯಾಕೆ ಸರ್ ಹಂಗೆ ನಡ್ಕೊಳ್ಬೇಕಾಗಿತ್ತು? ಹಂಗ್ಯಾಕೆ ನಡ್ಕೊಳ್ಬೇಕಾಗಿತ್ತು? ಮತ್ತು ನಿಮ್ಮನ್ನು ಪಕ್ಷ ಹಂಗ್ಯಾಕೆ ನಡೆಸ್ಕೊಳ್ತಿ? ನಿಮ್ಮನ್ನು ಅದು ಗೊತ್ತಿದ್ದಿದೆ. ನೀವು ಆಚೆ ಹೋಗೋಕ್ಕಾಗಲ್ಲ, ನೀವು ಕಾಂಗ್ರೆಸ್ಸಲ್ಲಿ ಸೇರ್ಪಡೆ ಆಗೋಕ್ಕಾಗಲ್ಲ, ನೀವು JDSಗೆ ಹೋಗೋಕ್ಕಾಗಲ್ಲ, ನೀವಿದ್ದರೆ ಇಲ್ಲೇ ಇರಬೇಕು BJPಯಲ್ಲಿ. ಅದನ್ನು ಬಿಟ್ಟರೆ ಎಲ್ಲೂ ಹೋಗೋಕ್ಕಾಗಲ್ಲ. ಅದು ಅವ್ರಿಗೂ ಗೊತ್ತಿದೆ. ಹಾಗಾಗಿ ಅವ್ರಿಗೆ ಹೆಂಗೆ ಬೇಕೋ ಹಂಗಾದ್ರು, ನೀವು ಹೆಂಗೆ ಬೇಕೋ ಹಂಗೆ ಆಡಿದ್ರಿ. ಅವ್ರನ್ನ ನಿಮ್ಮನ್ನು ಬಿಟ್ಟು ಅವ್ರಿಗೂ ಇರೋಕ್ಕಾಗಲ್ಲ ಅನ್ನುವಂಥ ಪರಿಸ್ಥಿತಿಯಲ್ಲಿ ಏನಿರಲಿಲ್ಲ. ಹಾಗಾಗಿ ನಿಮ್ಮನ್ನು ಆಚೆ ಹಾಕಿದರು. ಈಗ ನಡೆಯುತ್ತೆ ರಾಜಕೀಯದಲ್ಲಿ ಎಲ್ಲವೂ ಕೂಡ ಮಾಫಿ, ಹಾಗೆ ಮಾಫಿ ಹಾಕ್ಕೊಂಡು ಹೋಗುತ್ತೆ. ಬಟ್ ಒಂದು ಹೇಳ್ತೀನಿ BJPಯವರಿಗೆ, ಚುನಾವಣೆಯಲ್ಲಿ ಸೋತು ಸುಣ್ಣವಾದ ನಂತರವೂ ಕೂಡ ನೀವು ಇನ್ನೂ ಕೂಡ ಅರ್ಥ ಮಾಡ್ಕೊಳ್ಳಾರ್ದೆ ನಾಳೆ ಅವ್ರು ಮಾಡಿರುವಂಥ ತಪ್ಪಿನಿಂದಾಗಿ ನಾವು ಅಧಿಕಾರಕ್ಕೆ ಬರ್ತೀವಿ ಅನ್ನೋದು ನಿಮ್ಮ ಮೂರ್ಖತನ. ಇನ್ನೂ 2 ವರ್ಷದಲ್ಲಿ ಹೆಚ್ಚು ಕಡಿಮೆ ಆದರೆ ಜನ ಅದನ್ನೆಲ್ಲ ಮರ್ತೋಗ್ಬಿಡ್ತಾರೆ. ನಿಮ್ಮ ಮೂರ್ಖತನದಿಂದ ಮತ್ತೆ ಹಾಳು ಮಾಡಿಕೊಳ್ಳುವಂಥ ಪರಿಸ್ಥಿತಿಗೆ ನೀವು ಬರುವಂಥದ್ರಲ್ಲಿ ಎಲ್ಲ ಚಿತ್ರಣಗಳು ಕೂಡ ಕಾಣಿಸ್ತಾ ಇದೆ. ಕಾರ್ಯಕರ್ತರು ಲಬೋ ಅಂತಿದ್ದಾರೆ. ಏನು ನಮ್ಮ ಲೀಡರ್ಸ್ಗಳು ಹಿಂಗೆ ಆಗ್ಬಿಟ್ಟಿದ್ದಾರೆ. ಒಬ್ಬರಾದರೂ ಒಂದು ದಿಕ್ಕಿಗೆ ಕರ್ಕೊಂಡು ಹೋಗುವಂಥ ಲೀಡರ್ಸ್ಗಳು ನಮ್ಮಲ್ಲಿ ಇದ್ದಾರಾ ಅಂತ ಕೇಳ್ತಾ ಇದ್ದಾರೆ. ಎಣಿಸಿದ್ರು ಕೂಡ ಆ ಲೀಡರ್ಸ್ಗಳು ಕಾಣೋದಿಲ್ಲ. ಎಣಿಸಿದ್ರು ಕೂಡ ಕಾಂಗ್ರೆಸ್ನಲ್ಲಿ ಏನೇ ಕಿತ್ತಾಡಿದ್ರು ಕೂಡ ಒಬ್ಬ ಲೀಡರ್ ಅಂತ ಕಾಣಿಸ್ಕೊಳ್ತಾರೆ. ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ಆ ಕಡೆಗೆ MB ಪಾಟೀಲ್ ಅವರು ಒಬ್ಬರು ಕಾಣಿಸ್ಕೊಳ್ತಾರೆ. ಬಟ್ ಮಾಸಾಗಿ ಕಾಣಿಸ್ಕೊಳ್ಳುವಂಥ ಸಿದ್ದರಾಮಯ್ಯ ರೀತಿಯಲ್ಲಿ ನಿಮ್ಮಲ್ಲಿ ಎಲ್ಲಿದ್ದಾರೆ ಈಗ? ಅದರ ಮಧ್ಯದಲ್ಲಿ ನಿಮ್ಮ ಈ ಕಿತ್ತಾಟಗಳು, ಅದು ಒಂದು ಶಿಸ್ತಿನ ಪಕ್ಷದಲ್ಲಿ. ವೆರಿ ಗುಡ್, ಮುಂದುವರಿಸ್ಕೊಳ್ಳಿ. ಇನ್ನು ರಾಜ್ಯದಲ್ಲಿ ಹಿಂದೂಗಳನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ? ಇತ್ತೀಚಿನ ಹಿಂದೂಪರ ಭಾಷಣಕಾರರನ್ನು ನಿರ್ಬಂಧಿಸಲಾಗಿತ್ತು. ಇದೀಗ ಬೆಳಗಾವಿ ಜಿಲ್ಲೆಯ ಶ್ರೀರಾಮ ಸೇನೆ ಕಾರ್ಯಕರ್ತರನ್ನು ಮರಕ್ಕೆ ಕಟ್ಟಿ ಹಿಗ್ಗಾಮುಗ್ಗ ಥಳಿಸಿದರಂತೆ. ಯಾಕಂದರೆ ಅವರೇನೋ ಗೋರಕ್ಷಣೆ ಮಾಡಕ್ಕೆ ಹೋಗಿದ್ರಂತೆ ಹುಕ್ಕೇರಿ ತಾಲೂಕಿನ ಇಂಗ್ಳಿ ಗ್ರಾಮದಲ್ಲಿ. ಹಾಗಾಗಿ ಅವ್ರನ್ನ ಮರಕ್ಕೆ ಕಟ್ಟಿ ಹಾಕ್ಬಿಟ್ಟು ಹೊಡೆದು ಬಿಟ್ಟಿದ್ದಾರೆ ಸರಿಯಾಗಿ. ಬೆಳವಿ ಗ್ರಾಮದಲ್ಲಿರುವಂಥ ಗೋಶಾಲೆಯಿಂದ ಜಾನುವಾರುಗಳನ್ನೇನೋ ಸಾಗಾಟ ಮಾಡಲಾಗ್ತೈತಂತೆ. ಇದನ್ನು 5 ಶ್ರೀರಾಮ ಸೇನೆ ಕಾರ್ಯಕರ್ತರೆಲ್ಲ ಪ್ರಶ್ನೆ ಮಾಡಿದ್ದಾರೆ. ಇದರಿಂದ ಸಿಟ್ಟಾದಂಥ ಅನ್ಯಕೋಮಿನ ದಲ್ಲಾಳಿಗಳು, ಅನ್ಯಕೋಮಿನ ಅಂತ ಏನಕ್ಕೆ ಹೇಳ್ಬೇಕ್ರಿ? ಅರೇನು ಅನ್ಯಕೋಮ್ ಅಂತಂದ್ರೆ ಬೇರೆನಾ? ಮುಸ್ಲಿಮ್ರು ಅಂತ ಹೇಳಿ, ಅದರಲ್ಲಿ ಏನಿದೆ? ಅದರಲ್ಲಿ ಏನು ಹೇಳುವಂಥದ್ದು ಏನಿಲ್ಲ, ಮುಚ್ಚಿಡುವಂಥದ್ದು. ಮುಸ್ಲಿಮರು ಶ್ರೀರಾಮ ಸೇನೆ ಕಾರ್ಯಕರ್ತರನ್ನ ಮರಕ್ಕೆ ಕಟ್ಟಿಗೆ ದೊಣ್ಣೆಯಿಂದ ಹಲ್ಲೆ ಮಾಡಿದರು. ಅಷ್ಟೇ ಅಲ್ಲ, ಹಲ್ಲೆಯ ವಿಡಿಯೋ ಮಾಡಿ ಯಾರು ಗೋಸಾಗಾಟಕ್ಕೆ
ಮುಂದಾಗ್ತಾರೆ, ಅವ್ರನ್ನ ಯಾರೂ ಪ್ರಶ್ನೆ ಮಾಡಬಾರ್ದು ಅಂತ ಎಚ್ಚರಿಕೆ ಕೊಟ್ಟಿದ್ದಾರಂತೆ. ಯಮಾನವಿಯ ಘಟನೆ ಶ್ರೀರಾಮ ಸೇನೆ ಮುಖ್ಯಸ್ಥ ತೀವ್ರವಾಗಿ ಖಂಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ನಾಳೆ ಎಲ್ಲ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ರಕ್ಷಣೆ ಮಾಡುವಂತ ಕಾರ್ಯಕರ್ತರು ಈ ರೀತಿಯ ಅಮಾನುಷವಾಗಿ ಈ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೀತಾ ಇದೆ ಅಂದ್ರೆ ಇದು ಕುಮ್ಮಕ್ಕಿದೆ. ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಗೊತ್ತಾಗ್ತಾ ಇಲ್ವಾ? ನಿದ್ದೆ ಮಾಡ್ತಾ ಇದ್ರೆ, ಕತ್ತೆ ಕಾಯ್ತಾ ಇದ್ದಾರೆ. ಏನ್ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅದಾರಲ್ಲ, ಇವ್ರು ಕಾನ್ ಸರ್ಕಾರ ನಾವು ಹೇಳಕ್ ಇಚ್ಛೆ ಪಡಿಸ್ತೇವೆ. ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಹೆಣ್ಣು ಮಕ್ಕಳ ಮೇಲೆ ನಾವು ರೇಪ್ ಮಾಡಿದಿರಿ, ಅತ್ಯಾಚಾರ ಮಾಡಿದಿರಿ ಅಂತೇಳಿ ಏನ್ ಹಿಂದೂ ಕಾರ್ಯಕರ್ತರದವ್ರು ಅಮಾಯಕ ಹಿಂದೂ ಕಾರ್ಯಕರ್ತರ ಮೇಲೆ ಧಮಕಿ ಹಾಕ್ತಾರೆ. ಕಾನೂನು ರೀತಿಯಲ್ಲಿ ಅವ್ರಿಗೆ ಏನು ಸಜಾ ಆಗಬೇಕಂತ ನಾವು ವಿನಂತಿ ಮಾಡ್ತೇವೆ. ಅದೇನ್ರಿ ಆಗದೆ ಇವ್ರು ಹೇಳೋ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಖಾನ್ ಸರ್ಕಾರವೋ ಯಾವ ಸರ್ಕಾರವೋ ಬೇಕಾಗಿಲ್ಲ. ಬಟ್ ಇದೇ ವಿಚಾರದಲ್ಲಿ ಏನಾದರೂ ಹಿಂದೂ ಕಾರ್ಯಕರ್ತರು ಇದೇ ರೀತಿಯಾಗಿ ಮುಸ್ಲಿಮರ ಮೇಲೆ ಏನಾದರೂ ಈ ರೀತಿಯಾಗಿ ದಾಳಿಯನ್ನು ಮಾಡಿ ಕಂಬು ಕಟ್ಟಾಕಿ ಹೊಡೆದಿದ್ದರೆ ಇವತ್ತು ಮಂತ್ರಿಗಳು ಎಲ್ಲಿದ್ರೋ ಗೊತ್ತಿರಲಿಲ್ಲ, ಬಿಲದಿಂದ ಆಚೆ ಬಂದುಬಿಟ್ಟು ಓ ಅಂತ ಪುಟದೆದ್ದು ಮಾತನಾಡ್ತಾ ಇದ್ರು. ಇವತ್ತು ಯಾವ ಮಂತ್ರಿಗಳು ಕೂಡ ಮಾತನಾಡ್ತಾ ಇಲ್ಲ. ಯಾಕೆ? ಯಾರ್ಯಾರು ಅನ್ನೋದು ನಿಮ್ಮ ಸ್ಕ್ರೀನ್ ಮೇಲೆ ಹಿಂಗೆ ಬಂದ್ಬಿಡುತ್ತೆ ಹೆಸರುಗಳು, ನಿಮ್ಮ ಕಣ್ಣು ಮುಂದೆನೇ ಕಾಣಿಸ್ಕೊಂಡ್ಬಿಡುತ್ತೆ ಅವರ ಚಿತ್ರಗಳು, ಯಾರ್ಯಾರು ಬಂದು ಮಾತನಾಡ್ಬೋದು ಅಂತ ಹೇಳಿ. ಇದಕ್ಕೆ ಹೇಳೋದು, ನೀವು ಯಾರ ಪರವಾಗಿ ಇರ್ತೀರಾ ಅನ್ನೋದು ಜನಕ್ಕೆ ಅರ್ಥ ಆಗೋಗ್ಬಿಡುತ್ತೆ ಅಂಥೇಳಿ. ಗೋವುಗಳ ರಕ್ಷಣೆ ವಿಚಾರದಲ್ಲಿ ಯಾರಾದರೂ ಪ್ರಶ್ನೆ ಮಾಡಿದರೆ ಪ್ರಶ್ನೆ ಮಾಡಬಾರ್ದಾ? ಯಾಕೆ ಪ್ರಶ್ನೆ ಮಾಡಬಾರ್ದು? ಯಾಕೆ ಪ್ರಶ್ನೆ ಮಾಡಬಾರ್ದು? ಹಿಂದೂಗಳು ಯಾರಾದರೂ ಹೋಗ್ಬಿಟ್ಟು ನೈತಿಕ ಪೊಲೀಸ್ಗಿರಿ ಮಾಡಿಬಿಟ್ರೆ ಬಾಯಿಗೆ ಬಂದಂಗೆಲ್ಲ ಮಾತನಾಡ್ತೀರಾ? ಒಬ್ಬ ಹಿಂದೂ ನಾಯಕರುಗಳೆಲ್ಲಾದರೂ ಹೋಗ್ಬಿಟ್ಟು ಮುಖಂಡರು ಭಾಷಣ ಮಾಡ್ತಾರೆ ಅಂತ ಹೇಳಿದ ತಕ್ಷಣ FIR ಹಾಕ್ಕೊಂಡು ಅವ್ರ ಮೇಲೆ ಕ್ರಮವನ್ನು ತಗೊಂಡು ನೋಟಿಸನ್ನು ಜಾರಿ ಮಾಡ್ತೀರಾ? ಅವರನ್ನು ಆ ಜಿಲ್ಲೆಗಳಿಗೆ ಬರದೇ ಇರೋ ರೀತಿಯಲ್ಲಿ ನೋಡ್ಕೊಳ್ತೀರಾ? ಗಡೀಪಾರನ್ನು ಮಾಡ್ತೀರಾ? ಇಲ್ಲಿ ಈ ರೀತಿಯಾಗಿ ಆದರೂ ಕೂಡ FIR ಅನ್ನು ಹಾಕ್ಕೊಳ್ಳೋದಿಲ್ಲ, ಅವ್ರು ಯಾರು ಅನ್ನೋದನ್ನು ಅರೆಸ್ಟ್ ಮಾಡೋದಿಲ್ಲ. ನಾನ್ಸೆನ್ಸ್ ಆ್ಯಂಡ್ ರಬಿಶ್ ಅಲ್ವಾ? ಯಾವ ರೀತಿಯಾದಂಥ ಮೆಸೇಜ್ಗಳನ್ನು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಪಾಸ್ ಮಾಡಿದ್ದೀರಾ ಸರ್ಕಾರ? ಯಾವ ರೀತಿಯಾಗಿ ಮೆಸೇಜ್ ಪಾಸ್ ಮಾಡಿದ್ದೀರಾ? ಅಂದರೆ ನಾವು ಒಂದು ಪರವಾಗಿ ನಿಂತ್ಕೊಳ್ತೀವಿ, ಇನ್ನೊಂದು ಪರವಾಗಿ ಏನಾದರೂ ನಡೆಯುತ್ತೆ ಅಂತ ಹೇಳಿ. ಇಸ್ ಇಟ್ ದ ವೇ? ಇದು ಹೋಗ್ತಾ ಇರುವಂಥ ದಾರಿನ? ಏನು ನೋಡಬೇಕೋ ಇನ್ನೂ ಅಂತ ಹೇಳಿ. ಗೋವುಗಳ ವಿಚಾರದಲ್ಲಿ ಅದೇ ಕಾಂಗ್ರೆಸ್ ಪಕ್ಷ ಗೋವುಗಳನ್ನು ತನ್ನ ಲಾಂಛನವಾಗಿ ಇಟ್ಕೊಂಡಿತ್ತು. ಅವ್ರ ಹಸ್ತ ಇದೆಯಲ್ವಾ, ಹಿಂದೆ ಇದ್ದಿದ್ದು ಗೋಮಾತೆ. ಅದು ನೆನಪಿಗಿಲ್ಲವೇನೋ ಕಾಂಗ್ರೆಸ್ಸಿಗೆ?